ಈಗ ಕಟಿಂಗ್ ಆಗಿ ಈ ಥರ ಇರುತ್ತೆ. ಈ ಥರ ಎಲ್ಲ ಕಲ್ಲುಗಳಂತೆ ಒರಿಜಿನಲ್ ಕಲ್ಲು ಅಂತ ಹೇಳ್ತಾ ಇದ್ದಾರೆ. ಸೋಮನಾಥಿಂದ ದ್ವಾರಕಕ್ಕೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸುಯ್ ಶೋರ್ ಪಕ್ಕದಲ್ಲೇ ಹೋಗ್ತೀವಿ, ಅಂದರೆ ಸಮುದ್ರದ ಪಕ್ಕದಲ್ಲೇ ನಾವು ಹೋಗ್ತೀವಿ. ಇದೊಂದು ಬ್ಯೂಟಿಫುಲ್ ಒಂದು ಜಾಗ ಇತ್ತು, ಹಾಗಾಗಿ ನಿಲ್ಲಿಸಿದೆ, ಕಾರ್ ನಿಲ್ಲಿಸಿದೆ. ಬಹಳ ಅದ್ಭುತವಾದ ಜಾಗ. ರಸ್ತೆ ಏಕ ರಸ್ತೆ ಬಹಳ ಸೊಗಸಾಗಿದೆ. ಸಮುದ್ರದ ತೀರದಲ್ಲಿ ನಾವು ಹೋಗ್ತಾ ಇದ್ದೀವಿ. ಅಬ್ರವಾದ ಅಲೆಗಳು. ಇಲ್ಲೆಲ್ಲ ಒಂಟೆ ಸವಾರಿ ಮಾಡ್ಬೋದು, ಒಂಟೆ ಕೂಡ ಇದೆ. ಸಮುದ್ರದ ಆಳ ಅಂತ ಅನಿಸುತ್ತೆ, ಹಾಗಾಗಿ ಯಾರು ಕೂಡ ಇಲ್ಲಿ ಇಳಿಯೋ ಸಾಹಸ ಮಾಡಿಲ್ಲ. ಅಲ್ಲಿ ಒಂಟೆ ಕಾಣ್ತಾ ಇದೆ, ಅಲ್ಲಿ 2 ಒಂಟೆಗಳು ಕಾಣ್ತಾ ಇದೆ. ಒಂಟೆ ಮೇಲೆ ಹತ್ತಿ ಸವಾರಿ ಎಲ್ಲ ಮಾಡಿಸ್ತಾರೆ ಇಲ್ಲಿ. ಸಮುದ್ರದ ಪಕ್ಕ ರಸ್ತೆ ಏನು ಹೋಗ್ತಾ ಇದೆ, ಈ ರಸ್ತೆನ ನಾನು ಗಮನಿಸ್ತಾ ಇದ್ರೆ ಕರ್ನಾಟಕದ ಮರವಂತೆ ಬೀಚ್ ನನಗೆ ಜ್ಞಾಪಕ ಬರ್ತಾ ಇದೆ. ಅದು ಕೂಡ ಇದೇ ರೀತಿ ಇದೆ. ಸಮುದ್ರದ ಪಕ್ಕದಲ್ಲೇ ರಸ್ತೆ ಹೋಗ್ತಾ ಇರ್ತಕ್ಕಂಥದ್ದು. ಈ ಬೀಚ್ಗೆ ಮಾಧವಪುರ್ ಬೀಚ್ ಅಂತ ಕರೀತಾರಂತೆ. ಅದು ಮರವಂತೆ ಬೀಚ್, ಇದು ಮಾಧವಪುರ್ ಬೀಚು ಮಾಮ. ಅಲ್ಲಲ್ಲಿ ಮಾಧವಪುರ ಬೀಚ್ ಸೈಡ್ ಏನಿದೆ, ಆ ಬೀಚ್ ಸೈಡಲ್ಲಿ ಇಲ್ಲೆಲ್ಲ ಎಳ್ನೀರು ಅದೆಲ್ಲ ಮಾರ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಶೆಕೆ, ಸ್ವಲ್ಪ ಎಳ್ನೀರು ಕುಡಿಯೋಣ ಅಂತ ನಿಲ್ಲಿಸಿದ್ದೀನಿ. ಮತ್ತು ಇಲ್ಲೆಲ್ಲ ಒಂಟೆ ರೈಡ್ ಇದೆ, ನೋಡ್ಕೊಂಬರೋಣ ಬನ್ನಿ, ತೋರಿಸ್ತೀನಿ. ಇಲ್ಲೆಲ್ಲ ಚಿಕ್ಕ ಚಿಕ್ಕ ಬೊಂಬುಗಳೆಲ್ಲ ಹಾಕ್ಬಿಟ್ಟು ಶೆಲ್ಟರ್ ಮಾಡಿದ್ದಾರೆ, ಅಂದರೆ ನೆರಳು ಮಾಡಿದ್ದಾರೆ. ಆರಾಮಾಗಿ ಇಲ್ಲಿ ಕೂತ್ಕೊಂಡು ಎಳ್ನೀರು ಕುಡಿಬೋದು. ಇಲ್ಲಿ ನೋಡಿ, ಇಲ್ಲಿ ಸಾಕಾಗಿದೆ. ಇಲ್ಲಿ ಒಂಟೆ ಏನಂತೆ, ಒಂಟೆ ಕೇಳೋಣ. ಕೆಂಚೋ ಇಲ್ಲಿ ಒಂಟೆ ರೈಡ್ ಇದೆ, ಇದ್ರ ಮೇಲೆ ಕೂತ್ಕೊಂಡು ಹೋಗ್ಬೋದು. ಸೊ ಅದ್ಭುತವಾದ ಜಾಗ ಇಲ್ಲಿ. ಆ ಮಾಧವನಗರ ಬೀಚು. ಆಮೇಲೆ ಇಲ್ಲಿ ಇದ್ರ ಮೇಲೂ ರೈಡ್ ಮಾಡ್ಬೋದು ಆರಾಮಾಗಿ ಕೂತ್ಕೊಂಡು. ಇದು ಇದೆ. ಆಮೇಲೆ ತುಂಬ ಡೇಂಜರಸ್ ಬೀಚ್ ಇದು. ಈಗ ಜಸ್ಟು ಒಂದು ಹಾಫ್ ಆನ್ ಅವರ್ ಬಿಫೋರ್ ಈ ಸಮುದ್ರದಲ್ಲಿ ಇಬ್ಬರು ಬಿದ್ದು ಸತ್ತೋಗಿದ್ದಾರೆ. ನಮಗಿಲ್ಲಿ ಸ್ಥಳೀಯರು ಹೇಳಿದರು ಇಳಿಬೇಡಿ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಇಳಿಯೋ ಸಾಹಸ ಅಂತೂ ಮಾಡಲ್ಲ. ನಾವು ಪ್ರಯಾಣ ಮಾಡ್ತಿದ್ದೀವಿ ಮುಂದೆ ಅಲ್ಲ, ಹೇಳಿದೆ ತುಂಬ ಡೇಂಜರಸ್ ಬೀಚ್ ಇದು. ಬಟ್ ಇಲ್ಲಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಚೆನ್ನಾಗಿದೆ. ಇದೇನೇನೋ ಇದೆಲ್ಲ ಇದೆ. ಒಂಟೆಗೆ ಒಂದೊಂದು ಹೆಸರಿಟ್ಟಿದ್ದಾರೆ. ಇದಕ್ಕೆ ರಾಜ ಅಂತ ಇಟ್ಟಿದ್ದಾರೆ. ಬೀಚ್ ಪಕ್ಕ ಒಂದು ಎಳ್ನೀರು ಸಖತ್ತಾಗಿದೆ, ಸ್ವೀಟಾಗಿದೆ, ಕುಡಿತಾ ಇದ್ದೀನಿ. ವಾವ್, ತುಂಬ ಚೆನ್ನಾಗಿದೆ, ಅಲ್ಟಿಮೇಟ್. ಎಳ್ನೀರು ಕುಡಿದ್ಬಿಟ್ಟು ಆಮೇಲೆ ತೋರಿಸ್ತೀನಿ.
ನೀರು ಸಖತ್ತಾಗಿತ್ತು. ಒಂದು ಬ್ರೇಕ್ ತಗೊಂಡೆ. ಈಗ ಇನ್ನೊಂದು ಒಂಟೆದ ಹೆಸರು ತೋರಿಸ್ತೀನಿ. ಈ ಒಂಟೆದು ತೂಫಾನ್ ಅಂತ ಇಟ್ಟಿದ್ದಾರೆ ಇಲ್ಲಿ. ಈ ಹೆಸರು ಇದು ಕಚ್ಚಕ್ಕೆ ಬರುತ್ತೆ. ಇದು ಅದೇನೋ ಹಾಕಿದ್ದಾರೆ ಒಳಗಡೆ, ಮೂಗುದಾರನೋ ಏನೋ ಹಾಕಿದ್ದಾರೆ ಇದಕ್ಕೆ. ಅರೆ ಭಯ್ಯ ಕಿತ್ನಾ ಸವಾರಿ? 100 रुपया भैया. 100 रुपया. 100 रुपया हो, 100 रुपये. 1 member 100 rupees. हाँ, 1 member 100 रुपीस. सवारी कितना दूर तक? लंबा घुमाते हैं. लंबा दवा 100 मीटर 200 मीटर इतना नहीं होता है. उतना नहीं. नहीं है. हाँ? लंबा घुमाते हैं. लंबा घुमाते हैं. मीटर में ये 100 मीटर मतलब 300 फीट. उतना नहीं. ओके. ಹಾಂ ಹಾಂ. 100 ರೂಪಾಯಿಗೆ ಲಂಬ ಅಂದರೆ ಸ್ವಲ್ಪ ದೂರ ಕರ್ಕೊಂಡೋಗಿ ಬರ್ತಾನಂತೆ. ಬನ್ನಿ ಬನ್ನಿ ಅಂತಂದ. ಈಗ ಸಾಹಸ ಮಾಡೋದಕ್ಕೆ ಹೋಗಲ್ಲ. ಒಟ್ಟು ಇಲ್ಲಿ 1 2 3 4 5 6 ಒಟ್ಟು 6 ಇದೆ ಒಂಟೆಗಳು. ಇನ್ನೊಂದು ಇದೆಲ್ಲ ಮಾರ್ತಾ ಇದ್ದಾರೆ, ಸಮುದ್ರದ ಹವಳಗಳು ಅದೆಲ್ಲ ಏನೇನೋ ಇದೆಯಲ್ಲ ಅದೆಲ್ಲ ಮಾರ್ತಾ ಇದ್ದಾರೆ. ಇದನ್ನು ತೋರಿಸ್ತೀನಿ. ಸಮುದ್ರದಲ್ಲಿ ಸಿಗ್ತಕ್ಕಂಥ ಈ ವಸ್ತುಗಳೆಲ್ಲ ಇದೆ. ಇದರಲ್ಲಿ ಆ್ಯಕ್ಚುಲಾಗಿ ಇದ್ರದ್ದು ಇಲ್ಲಿ क्या बोलते हैं? ये राजावर्त ರಾಜಾವರ್ತ್ ಅಂತ ಹೇಳ್ಬಿಟ್ಟು ಇದು. सान सितारा बोलते अच्छा. हैं. मोती मोती समुद्र. ಏ ಮೋತಿ ಸಮುದ್ರದ ಹಾಂ ಹಾಂ. इसे कटिंग वाला है. ಇದು ಕಟಿಂಗ್ ಆಗಿ ಈ ಥರ ಇರುತ್ತೆ. कटिंग इसे पत्थर. ಈ ಥರ ಎಲ್ಲ ಕಲ್ಲುಗಳಂತೆ ಒರಿಜಿನಲ್ ಕಲ್ಲು ಅಂತ ಹೇಳ್ತಾ ಇದ್ದಾರೆ. ಇದು ಏ ಕ್ಯಾ? चंद्रमणि नवग्रह. ಚಂದ್ರ चंद्रमणि. ಚಂದ್ರಮಣಿ. ಇದು ಚಂದ್ರಮಣಿ ಅಂತ ಹೇಳ್ತಾ ಇದ್ದಾರೆ. ಇದು ಅವ್ರು ಏ ಕ್ಯಾ? ये माड़क है. ಹಾಂ माड़क माड़क. ಹಾಂ. ಇದು ಬಹಳ ಸೊಗಸಾಗಿದೆ. ಹಾರ್ಟ್ ಶೇಪಲ್ಲಿ ಇರ್ತಕ್ಕಂಥದ್ದು ನಾವು ಗಮನಿಸ್ಬೋದು. ಬಹಳ ಸೊಗಸಾಗಿದೆ. ಇದು ಡಿಫ್ರೆಂಟ್ ಆಕಾರದಲ್ಲಿರ್ತಕ್ಕಂಥದ್ದು ನಾವು ಗಮನಿಸ್ಬೋದು. ಈ ಕಪ್ಪೆ ಚಿಪ್ ಇದೆಯಲ್ವಾ, ಈ ಕಪ್ಪೆ ಚಿಪ್ಪು ಹೊಡೆದ್ರೆ ಈ ಥರ ಇದೆ. ಇದನ್ನು ಹೊಡೆದ್ರೆ ಈ ಥರ ಸಿಗತ್ತೆ. ಇದು ಸಿಗತ್ತೆ. ಇದ್ರೊಳಗಡೆ ಈ ಥರ ಇರುತ್ತೆ. ಈ ಥರ ಇರುತ್ತೆ. ಅಚ್ಚಾ ಈ ಥರ ಇದನ್ನು ಓಪನ್ ಮಾಡಿದರೆ ಈ ರೀತಿ ಇದು ಸಿಗತ್ತೆ. ಇದನ್ನು ತಗೊಂಡು ಇಲ್ಲಿ ಇಟ್ಕೊಳ್ಳೋದು. हाँ बोलो. ಸುಸ್ತಾಯಿತು, ಸಿಕ್ಕಾಪಟ್ಟೆ ಸೆಕೆ, ಸಿಕ್ಕತ್ತು ಮೊಬ್ಬು ಸೆಕೆ. ಇಲ್ಲಿ ಕೂತ್ರೆ ಸಾಕಲ್ಲಪ್ಪ ಅಂತ ಹೇಳ್ಬಿಟ್ಟು ಕೂತಾ ಇದ್ದೀನಿ. ಮಾಧವನಗರ ಬೀಚಿಂದ ಸ್ವಲ್ಪ ಮುಂದೆ ಬಂತು ಅಂತಂದರೆ ಒಂದು ನದಿ ಸಮುದ್ರಕ್ಕೆ ಸೇರೋ ಜಾಗ ಇದೆ. ತುಂಬ ಚೆನ್ನಾಗಿದೆ, ಅದನ್ನು ತೋರಿಸ್ತೀನಿ. ಬ್ಯೂಟಿಫುಲ್ ಆಗಿದೆ. ಮಧ್ಯದಲ್ಲಿ ಶಿವಲಿಂಗ ಕೂಡ ಇದೆ. ಅಂದರೆ ಸೇರೋ ಸಂದರ್ಭದಲ್ಲಿ ಒಂದು ಶಿವಲಿಂಗವನ್ನು ಸ್ಥಾಪನೆ ಮಾಡಿದ್ದಾರೆ. ಅದನ್ನು ತೋರಿಸ್ತೀನಿ. ನೋಡಿ, ಕಾಣುತ್ತೆ ಶಿವಲಿಂಗ. ಭಾಳ ಅದ್ಭುತವಾಗಿದೆ. ಬ್ರಿಡ್ಜ್ ಕಟ್ಟಿದ್ದಾರೆ ನದಿಗೆ. ನದಿ ನೀರು ಹೀಗೆ ಬಂದುಬಿಟ್ಟು ಇಲ್ಲಿ ಬಂದು ಇಲ್ಲಿ ಸಮುದ್ರಕ್ಕೆ ಸೇರುತ್ತೆ. ಆಮೇಲೆ ಅದು ಶಿವಲಿಂಗ ಇದೆ ಅಲ್ವಾ, ಆ ಶಿವಲಿಂಗದ ಪ್ರದಕ್ಷಿಣೆ ಇದೆ. ಇದು ಶಿವಲಿಂಗ. ಇದು ಶಿವಲಿಂಗದ ಈ ಕಡೆನೂ ಹೋಗುತ್ತೆ ನೀರು, ಈ ಕಡೆನೂ ಹೋಗುತ್ತೆ. ಅಲ್ಟಿಮೇಟ್ ಆಗಿದೆ ನೋಡೋದಕ್ಕೆ. ಇಲ್ಲಿ ಅಲ್ಲೆಲ್ಲ ಈಜಾಡ್ತಾ ಇದ್ದಾರೆ ಜನಗಳು, ನೀವು ಗಮನಿಸ್ಬೋದು. ಬ್ಯೂಟಿಫುಲ್ ಪ್ಲೇಸ್. ಮಾಧವಪುರ ಅಂತ ಒಂದು ಊರು ಸಿಗುತ್ತೆ. ಮಾಧವಪುರ ಊರಾದಮೇಲೆ ಮಾಧವನಗರ ಬೀಚ್ ಅಂತ ಏನೋ ಕರೀತಾರೆ. ಒಬ್ಬೊಬ್ಬರು ಒಂದೊಂದು ಥರ ಕರೀತಾರೆ, ಪ್ರೊನೌನ್ಸ್ ಮಾಡ್ತಾರೆ. ಮತ್ತು ಅದು ನದಿ ಕೂಡ ಇದೆ. ಅದು ಮಾಧವನಗರ ನದಿ ಅಂತ ಹೇಳ್ತಾರೆ, ಏನೇನೋ ಹೆಸರುಗಳು ಹೇಳ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಅದು ಸಂಗಮ. ಅಂದರೆ ಇಲ್ಲಿಂದ ಈ ನದಿ ನೀರು ಸಮುದ್ರಕ್ಕೆ ಸೇರ್ತಾ ಇರೋ ಸಂದರ್ಭ ಇದು. ಸಮುದ್ರಕ್ಕೆ ಈ ನದಿಯ ಸೇರ್ಪಡೆ. ದಿಯು ದ್ವೀಪದಿಂದ ಸೋಮನಾಥದಿಂದ ದ್ವಾರಕೆಗೆ ಹೋಗ್ತಾ ಇದ್ದೀವಿ. ಈಗ ಒಂದು ಬ್ರೇಕ್ ತೊಗೊಂಡ್ರೆ ಇವಾಗ ದ್ವಾರಕೆಗೆ ಪ್ರಯಾಣ ಪ್ರಾರಂಭವಾಗುತ್ತೆ. ದ್ವಾರಕೆನಲ್ಲಿ ನಿಮ್ಮನ್ನು ನೋಡ್ತೀನಿ.
ಬೆಳಗ್ಗೆ 8 ಗಂಟೆಗೆ ದಿಯು ದ್ವೀಪವನ್ನು ಬಿಟ್ವಿ. ಸ್ಟಾಪ್ ಮಾಡಿಕೊಂಡು ದ್ವಾರಕಕ್ಕೆ ಬಂದು ಸೇರಿದ್ದು ಸುಮಾರು 5 ಗಂಟೆಗೆ. ಹಿಂದ್ಗಡೆ ಒಂದು ಹೋಟೆಲ್ ನೋಡ್ತಾ ಇದ್ದೀರಾ, ಜಿಂಜರ್ ದ್ವಾರಕಾ ಹೋಟೆಲ್ ಅಂತ ಕರೀತಾರೆ. ಈ ಹೋಟ್ಲಲ್ಲಿ ನಾನೀಗ ತಂಗಿದ್ದೀನಿ. ನಾನು ಈ ಹೋಟ್ಲನ್ನ ಒಂದು ಟೂರ್ ಮಾಡಿಸ್ತೀನಿ, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ. ಇದು ಪಾರ್ಕಿಂಗ್ ಲಾಟ್, ಕಾರ್ ಪಾರ್ಕ್ ಮಾಡಿರ್ಬೋದು ಇಲ್ಲಿ. ಇದು ಕಾರ್ ಪಾರ್ಕ್ ಮಾಡಿದ್ದೀನಿ ಇದು. ಸೊ ಇದೆಲ್ಲ ಒಂದು 10-15 ಕಾರ್ ನಿಲ್ಲಿಸ್ಬೋದು. ತುಂಬ ಚೆನ್ನಾಗಿದೆ. ಗಾರ್ಡನ್ ಮಾಡಿದ್ದಾರೆ, ಗಾರ್ಡನ್ ಮಧ್ಯೆ ಕಾರುಗಳು ನಿಲ್ಲಿಸೋ ಹಾಗೆ ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಅಲ್ಟಿಮೇಟ್ ಆಗಿದೆ. ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಪಾರ್ಕ್ ಮಾಡಿ ಇಲ್ಲಿ ರ್ಯಾಂಪ್ ಥರ ಇದೆ. ಇದು ಸ್ಲೋಪ್, ಇಲ್ಲಿಂದ ಹತ್ಕೊಂಡು ಹೋಗಬೇಕು. ಸೊ ಇದು ಈ ಜಿಂಜರ್ ದ್ವಾರಕಾ ಹೋಟ್ಲ್ ಇರ್ತಕ್ಕಂಥದ್ದು ಪೋರ್ಬಂದರ್ ದ್ವಾರಕಾ ಹೈವೇನಲ್ಲಿದೆ. ಹಾಗಾಗಿ ತುಂಬ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ನೋಡ್ಬೋದು, ಬ್ಯೂಟಿಫುಲ್ ಆಗಿದೆ ಎಂಟ್ರೆನ್ಸ್. ಇದು ಜಿಂಜರ್ ದ್ವಾರಕಾ ಹೋಟೆಲ್, ತುಂಬ ಸೂಪರ್ಬ್ ಹೋಟೆಲ್ ಇದು. ಇಲ್ಲಿ ಗಾರ್ಡನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇಲ್ಲಿ ಜಿಂಜರ್ ಅಂತ ಬರೆದಿದ್ದಾರೆ ಇಲ್ಲಿ ಫುಲ್ನಲ್ಲಿ. ದಿಸ್ ಇಸ್ ಎಂಟ್ರನ್ಸ್. ಇದು ಎಂಟ್ರೆನ್ಸ್, ಒಳಗಡೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು. ಓಕೆ, ಇದೆಲ್ಲ ಸೆಕ್ಯೂರಿಟಿ ಚೆಕ್ ಮಾಡೋದಕ್ಕೆಲ್ಲ ಇಟ್ಟಿದ್ದಾರೆ. ಇದನ್ನು ಸ್ಕ್ಯಾನಿಂಗ್ ಮಿಷಿನ್ ಎಲ್ಲ ಇಟ್ಟಿದ್ದಾರೆ. ಬಟ್ ಯಾವುದು ಸ್ಕ್ಯಾನ್ ಮಾಡ್ತಾ ಇಲ್ಲ ಈಗ, ಮೊದಲು ಮಾಡ್ತಿದ್ರು ಅನ್ಸುತ್ತೆ ಮೋಸ್ಟ್ಲಿ. ಓಕೆ, ದಿಸ್ ಇಸ್ ಎಂಟ್ರನ್ಸ್. ನಾನು ಎಂಟ್ರ್ ಆಗ್ತಾ ಇದ್ದೀನಿ. ಎಂಟ್ರ್ ಆಗ್ತಿದ್ದಂಗೆ ಇಲ್ಲಿ ರಿಸೆಪ್ಷನ್ ಇದೆ, ಇಬ್ಬರು ಕೂತಿದ್ದಾರೆ ನೋಡ್ಬೋದು. ಇದು ಲಾಂಚ್, ಇದು ತುಂಬ ಬ್ಯೂಟಿಫುಲ್ ಆಗಿದೆ, ದೊಡ್ಡದಾಗಿದೆ, ಸಖತ್ ದೊಡ್ಡದಾಗಿದೆ ಇದು. ಇಲ್ಲಿ ಬಂದ್ಬಿಟ್ಟು ರೆಸ್ಟೋರೆಂಟ್ ಇದೆ. ಇಲ್ಲಿ ಅಲ್ಟಿಮೇಟಾಗಿ ಮಾಡಿದ್ದಾರೆ. ಬಫೆ ಸಿಸ್ಟಮ್ ಇದು, ಹಾಗಾಗಿ ಯಾರು ಎಷ್ಟು ಬೇಕಾದರೂ ಹಾಕ್ಕೊಂಡು ತಿನ್ಬೋದು, ಆ ರೀತಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಬ್ರೇಕ್ಫಾಸ್ಟ್, ಊಟ ಎಲ್ಲನೂ ಇಲ್ಲಿ ವ್ಯವಸ್ಥೆ. ಇಲ್ಲಿ ಔಟ್ಸೈಡ್ ಕೂಡ ಕೂತ್ಕೊಂಡು ನಾವು ಊಟ ತಿಂಡಿ ಎಲ್ಲನೂ ಮಾಡ್ಬೋದು. ಸಿಟ್ಟಿಂಗ್ ಅರೇಂಜ್ಮೆಂಟ್ ಸಖತ್ತಾಗಿದೆ. ಒಂದು ಬ್ಯೂಟಿಫುಲ್ ಪ್ಲೇಸಲ್ಲಿದೆ ಈ ಜಿಂಜರ್ ಹೋಟೆಲು. ಸುತ್ತಲೂ ಯಾವುದು ಬಿಲ್ಡಿಂಗ್ಗಳಿಲ್ಲ. ಇದೊಂಥರ ಹೈವೇನಲ್ಲಿ ಏಕಾಂಗಿಯಾಗಿ ನಿಂತಿದೆ. ಈಗ ರೂಮ್ ಒಳಗಡೆ ಹೋಗಿ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ. ಈಗ ಲಿಫ್ಟಲ್ಲಿ ಹೋಗ್ತಾ ಇದ್ದೀನಿ. ಓಕೆ, 4th ಫ್ಲೋರ್. ಇದು ರೂಮ್ಗಳು, ಸಖತ್ ರೂಮ್ಗಳು. ದಿಸ್ ಈಸ್ ಮೈ ರೂಮ್ 404. 404ಅಲ್ಲಿ ರೂಮ್ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ. ಎಸ್, ಇಟ್ಸ್ ಎಂಟ್ರಿ. ಓಕೆ, ಎಂಟ್ರಿ ಬೆಡ್. ಓಕೆ, ಒಳ್ಳೆ ಪೇಂಟ್ ಮಾಡಿದ್ದಾರೆ, ಕೃಷ್ಣನ ಪೇಂಟಿಂಗ್ ಮಾಡಿದ್ದಾರೆ. ದಿಸ್ ಈಸ್ ವಾಶ್ ಬೇಸಿನ್, ಕಮೋಡ್, ಇಲ್ಲಿ ಶವರ್, ಇಲ್ಲಿ